ಹಿರಿಯರೊಬ್ರು ಎಲ್ಲ ಕಿರಿಯರನ್ನ ಉದ್ದೇಶಿಸಿ ಒಂದು ಸಭೆಯಲ್ಲಿ ಮಾತಾಡ್ತಾ ಹೀಗ್ ಹೇಳ್ತಾರೆ ಅಪ್ಪನ ಹಿರಿಮೆಯ ಕುರಿತಾಗಿ. ನೋಡಿ, ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಚಿಕ್ಕ ಮಕ್ಕಳಿದ್ದಾಗ ತಾಯಿ ಮಕ್ಕಳನ್ನ ಸೊಂಟದಲ್ಲಿ ಕೂರ್ಸ್ಕೊತಾಳೆ, ಆದ್ರೆ ತಂದೆಯಂದಿರು ಹೆಗಲ ಮೇಲೆ ಕೂರ್ಸ್ಕೊಳ್ತಾರೆ. ಅದರ ಭಾವ ಏನ್ ಗೊತ್ತಾ? ತಾಯಿ ತಾನೇನೆಲ್ಲಾ ನೋಡ್ತೀನಿ ಅದೆಲ್ಲವನ್ನ ಮಗು ನೋಡ್ಬೇಕು ಅಂತ ಆಸೆ ಪಟ್ರೆ, ತಂದೆ ನನಗೆ ಕಾಣಿಸದ್ದು ಕೂಡ ನನ್ನ ಮಕ್ಕಳಿಗೆ ಕಾಣಿಸ್ಬೇಕು ಅಂತ ಹೆಗಲ ಮೇಲೆ ಅವನಿಗಿನ ಎತ್ತರದಲ್ಲಿ ಕೂಡ್ಸ್ಕೊಳ್ತಾನಂತೆ. ಅಮ್ಮಂದಿರು ಸಲಿಗೆಯನ್ನ ಹೆಚ್ಚಿಕೊಡ್ತಾರೆ, ಪ್ರೀತಿ ವಾತ್ಸಲ್ಯವನ್ನ ತೋರಿಸ್ತಾರೆ, ದುಃಖ ಅನ್ಸಿದ್ರೆ ಕಣ್ಣೀರನ್ನು ಹಾಕ್ತಾಳೆ, ಎಲ್ಲ ವ್ಯಕ್ತಪಡಿಸ್ಕೊಂಡ್ ಬಿಡ್ತಾಳೆ. ಆದ್ರೆ ತಂದೆ ಹಾಗಲ್ಲ. ಸ್ವಲ್ಪ ಬಿಗುವಿನ ವಾತಾವರಣ ಇರುತ್ತೆ, ಅವನ್ ಮನೆಗ್ ಬಂದ್ರೇನೆ ಒರಟೊಟ್ಟಾಗಿ ಮಾತಾಡ್ತಾನೆ, ದಂಡಿಸ್ತಾನೆ ಮಕ್ಕಳನ್ನ. ಕಾರಣ, ನನ್ನ ಮಗ ಅಥವಾ ಮಗಳು ಸರಿದಾರಿಯಲ್ಲಿ ನಡೀಬೇಕು ಅಂತ. ಹಾಗಾಗಿ ಸ್ನೇಹಿತರೆ, ಅಪ್ಪನ ಆ ಒರಟುತನವನ್ನ, ಆ ಕೋಪವನ್ನ ಸರಿಯಾಗಿ ಅರ್ಥೈಸ್ಕೊಳ್ಳಿ, ತಪ್ಪಾಗಿ ತಿಳಿಬೇಡಿ. ನಾವು ಅಪ್ಪ ಅಥವಾ ಅಮ್ಮ ಆದಾಗ ಮಾತ್ರ ಅದ ಅರ್ಥ ಆಗತ್ತೆ. ಆದ್ರೆ ಅರ್ಥ ಆಗೋ ಅಷ್ಟ್ರಲ್ಲಿ ಅಪ್ಪ ಅಮ್ಮ ನಮ್ ಜೊತೆ ಇಲ್ದೇ ಇದ್ರೆ ಬಹಳ ಪಶ್ಚಾತ್ತಾಪನೂ ಆಗತ್ತೆ.